ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ನಾನು ನನ್ನ ಮಗನ ಬರ್ತ್ಡೇ ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರೆ ನನ್ನ ವೀಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ, ಇವತ್ತು ಬರ್ತ್ಡೇ ದಿನ ಬೆಳಿಗ್ಗೆಯಿಂದ ಫುಲ್ ಮನೆ ಕ್ಲೀನಿಂಗ್ ಕೆಲಸನೇ ಇತ್ತು. ಯಾಕಂದರೆ 6ನೇ ತಾರೀಕು ಏಪ್ರಿಲ್ 6ಕ್ಕೆ ನನ್ನ ಮಗ ಹುಟ್ಟಿದ್ದು. ಹಂಗಾಗಿ ಇನ್ನು ಹಬ್ಬದ ಕ್ಲೀನಿಂಗ್ ಎಲ್ಲ ಇರುತ್ತಲ್ಲ, ಮನೆ ಕ್ಲೀನಿಂಗ್ಗೆ ತುಂಬ ದಿನ ಹಿಡಿಸ್ತು. ಯಾಕಂದರೆ 1 ವೀಕ್ ಮೇಲೇ ಆಯಿತು ಫುಲ್ ಮನೆ ಕ್ಲೀನಿಂಗ್ ಹಿಡ್ಕೊಂಡು. ಒಬ್ಬಳೇ ಇರೋದ್ರಿಂದ ಡೈಲಿ ಒಂದೊಂದು ಈ ಥರ ಒಂದೊಂದು ಡಿವೈಡ್ ಮಾಡ್ಕೊಂಡು ಈ ಥರ ಕೆಲಸ ಮಾಡ್ತಾ ಹೋಗ್ತಾಯಿದ್ದೀನಿ. ಈ ಸಾರಿ ಬಟ್ಟೆ ಶಾಪಿಂಗ್ ಸಮೇತ ನಾನು ಹೋಗಿಲ್ಲ, ನನ್ನ ಮಗನೇ ಹೋಗ್ಬಿಟ್ಟು ಎಲ್ಲ ಶಾಪಿಂಗ್ ಮಾಡ್ಕೊಬಂದಿದ್ದಾನೆ. ತುಂಬ ಚೆನ್ನಾಗಿ ಸೆಲೆಕ್ಷನ್ ಮಾಡ್ಕೊಬಂದಿದ್ದೆ. ಯಾಕಂದರೆ ವಾಟ್ಸಪ್ ವೀಡಿಯೋ ಕಾಲೆಲ್ಲ ಮಾಡಿದ್ದ, ಮೊಬೈಲಲ್ಲೇ ಮಾಡಿಬಿಟ್ಟು ಇದು ತಗೊಂತೀನಿ ಅಂತಂದು ಹೇಳ್ಬಿಟ್ಟು ಫೋಟೋಸ್ ಎಲ್ಲ ಕಳಿಸ್ತಾ ಇದ್ದ. ಅಷ್ಟೊಂದಾಗಿ ಗೊತ್ತಾಗಲಿಲ್ಲ ಮೊಬೈಲಲ್ಲಿ ಹೇಳೋದಕ್ಕೆ, ಆದ್ರೂ ಪರವಾಗಿಲ್ಲ, ಒಳ್ಳೆಯದೇ ಸೆಲೆಕ್ಷನ್ ಮಾಡಿರ್ತಾನೆ ಅಂತ ನಾನು ಒಂದೇ. ಆಮೇಲೆ ಮನೆಗೆ ಬಂದಾಗ ನೋಡಿದ್ರೆ ತುಂಬ ಚೆನ್ನಾಗಿರೋದು ತಂದಿದ್ದ. 2 ಜೊತೆ 3 ಜೊತೆನೂ ತಂದಿದ್ದ. ತಮ್ಮನಿಗೆ 1 ಜೊತೆ, ಅವ್ನಿಗೆ 2 ಜೊತೆ ತಗೊಂಡಿದ್ದ. ತುಂಬ ಚೆನ್ನಾಗಿತ್ತು. ಮತ್ತು ಆನ್ಲೈನಲ್ಲಿ 1-2 ಜೊತೆ ಬುಕ್ ಮಾಡಿದ್ವಿ. ಹಾಗಾಗಿ ಹಬ್ಬಕ್ಕೆ ಭಾಳ ಚೆನ್ನಾಗೇ ಆಯಿತು ಬಟ್ಟೆಗಳು ಮತ್ತು ಬರ್ತ್ಡೇಗೆಲ್ಲನೂ. ಅದಕ್ಕೆ ಅವನಿಗೆ ಇಷ್ಟವಾಗಿರೋ ಪಾಯಸ ಕೇಳಿದೆ ಇವತ್ತು, ಶಾವಿಗೆ ಪಾಯಸ. ಹಾಲು ಹಾಕಿ ಮಾಡೋದು ಅವನಿಗೆ ತುಂಬ ಇಷ್ಟ, ತುಪ್ಪದಲ್ಲಿ ಮಾಡೋದು. ಅದಕ್ಕೋಸ್ಕರ ಅದಾದರೂ ಮಾಡ್ಕೊಳ್ಳೋಣ. ಇನ್ನು ಬರೀ ಕೆಲಸನ ಇಟ್ಕೊಂಡ್ರೆ ಬರ್ತ್ಡೇ ದಿನ ಆದರೂ ಅವ್ರಿಗೋಸ್ಕರ ಒಂದಿನ ಟೈಮ್ ಸ್ಪೆಂಡ್ ಮಾಡಬೇಕಲ್ಲ, ಒಂದಿನ ಮಾಡೋಕ್ಕೆ ಆಗಲಿಲ್ಲ. ಹಾಗಾಗಿ ಸಂಜೆ ಆದರೂ ಈ ಥರ ಅವನಿಗೋಸ್ಕರ ಒಂದು ಸ್ವಲ್ಪ ಇದು ಮಾಡೋಣ ಅಂತ ಹೇಳ್ಬಿಟ್ಟು, ನನ್ನ ತಮ್ಮನೂ ಬಂದ ತುಮಕೂರಿಂದ. ತುಂಬ ದಿನ ಆಗಿತ್ತು ಅವನು ಊರಿಗೆ ಬಂದು. ಅದಕ್ಕೆ ಬರ್ಡೇ ಅಂತಂದು ಹೇಳ್ಬಿಟ್ಟೆ ಬಂದಿದ್ದಾನೆ. ಸ್ವಲ್ಪ ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ವಾಯ್ಸ್ ಅವ್ರು ಕೊಡ್ತಾಯಿದ್ದೀನಲ್ಲ ಈಗ, ಆದರೂ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ತೀರಾ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಮನೆ ಕ್ಲೀನಿಂಗು ಡಸ್ಟ್ ಎಲ್ಲ ಫುಲ್ ಇದಾಗಿಬಿಟ್ಟು ಆ ಥರ ಆಗಿಬಿಟ್ಟಿದೆ. ಫುಲ್ ಗಂಟ್ಲು ಪೇಯ್ನ್ ಜಾಸ್ತಿ ಇದೆ. ಮತ್ತು ವೀಡಿಯೋಸು ಭಾಳ ದಿನ ಅಪ್ಲೋಡ್ ಮಾಡಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ಇವತ್ತೇ ಬೆಳಿಗ್ಗೆನೇ ವಾಯ್ಸ್ ಅವ್ರು ಕೊಟ್ಬಿಟ್ಟು ಇವತ್ತು 5 ಗಂಟೆಗೆಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ಅದು ತುಪ್ಪದಲ್ಲಿ ದ್ರಾಕ್ಷಿ, ಗೋಡಂಬಿ ಅದೆಲ್ಲ ನೀಟಾಗಿ ಹುರ್ಕೊಂಡು ಫ್ರೈ ಮಾಡ್ಕೊಂಡು ಅದನ್ನ ನೀಟಾಗಿ ಎತ್ತಿಟ್ಕೊಂಡೆ. ಅದೇ ತುಪ್ಪದಲ್ಲೇ ಈಗ ಶಾವಿಗೆ ಎಲ್ಲ ಫ್ರೈ ಮಾಡ್ಕೊಂಡು ಸ್ವಲ್ಪ ಬಿಸಿನೀರು ಕಾಯಿಸಿದ್ದೆ. ಬಿಸಿನೀರು ಕಾಯಿಸಿ ಈಗ ಬಿಸಿನೀರಲ್ಲಿ ಈ ಥರ ಸ್ವಲ್ಪ ಹೊತ್ತು ಕುದಿಸ್ಕೊಬಿಟ್ಟು 5-10 ನಿಮಿಷ ಇದನ್ನು ಬಸ್ಕೊಂಡು ಮಾಡ್ತಾರೆ. ನಾನೇನು ಬಸಿತಾ ಇಲ್ಲ, ಅದೇ ಥರ ಮಾಡ್ತಾಯಿದ್ದೀನಿ. ಈ ಥರ ಬಸ್ದು ಮಾಡಿದ್ರೆ ತುಂಬ ಚೆನ್ನಾಗಿ ಗಟ್ಟಿ ಆಗೋಲ್ಲ ಅಂತಂದು ಹೇಳ್ತಾರೆ. ಆದರೆ ನಾನು ಬಸಿದೇ ಮಾಡ್ತೀನಿ, ಅದೇ ಥರ ಗಟ್ಟಿ ಏನಾಗಲ್ಲ ಪಾಯಸ. ಹಂಗೆ ನಾವು ಯಾವ ಥರ ಮಾಡಿರ್ತೀವೋ ಅದೇ ಮೆಜರ್ಮೆಂಟಲ್ಲೇ ಇರುತ್ತೆ. ಈಗ ಸಕ್ಕರೆ ಹಾಕ್ತೀನಲ್ಲ, ಅದಕ್ಕೆ ಅರ್ಧಕ್ಕೆ ಇದು ಶಾವಿಗೆ ಇತ್ತು, ನಾನು ಅದಕ್ಕೆ ಒಂದು ಅರ್ಧದಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಸ್ವೀಟ್ ಕಡಿಮೆ ಬೇಕನ್ನೋರು ಸ್ವಲ್ಪ ಕಡಿಮೆ ಹಾಕ್ಕೊಬೋದು, ಇಲ್ಲ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೋದು. ನಾನು ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡ್ತಾಯಿದ್ದೀನಿ. ಈಗ ನೀರೆಲ್ಲ ಕಾಯಿಸಿದ್ನಲ್ಲ, ಅದಕ್ಕೆ ಶಾವಿಗೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಸಕ್ಕರೆ ಹಾಕಿದೆ. ಸಕ್ಕರೆ ಆದಮೇಲೆ ಹಾಲು ಕಾಯಿಸಿಟ್ಕೊಂಡಿದ್ದೆ. ಇದು ತಣ್ಣಗಾದಮೇಲೆ ಹಾಲು ಹಾಕ್ತಾಯಿದ್ದೀನಿ. ಇದು ಅಷ್ಟೇ 1 ಲೀಟ್ರಷ್ಟು ತಗೊಂಡು ಬಂದಿದ್ದೆ ನಾನು ಹಾಲು ಡೈರಿಯಿಂದ. ಇದನ್ನು ಒಂದು ಸ್ವಲ್ಪ ಇರಿಸ್ಕೊಬಿಟ್ಟು ಇನ್ನೆಲ್ಲ ಹಾಕಿದೆ. ನನ್ನ ಮಗ ಹೆಂಗೆ ಅಂದರೆ ಸ್ವೀಟ್ ಅಂದರೆ ಇಷ್ಟನೇ ಪಡಲ್ಲ ಅವನು. ಈ ಪಾಯಸ ಅಂದರೆ ತುಂಬ ಇಷ್ಟಪಡ್ತಾನೆ, ಅದು ನಾನು ಮಾಡೋ ಪಾಯಸ. ಇನ್ನು ಮದುವೆ ಮನೆಗಳಲ್ಲೆಲ್ಲ ಇಟ್ಟು ಕೊಟ್ಟರು ಅವನು ಅಷ್ಟಾಗಿ ತಿನ್ನಲ್ಲ. ಅದೇನೋ ನಾನು ಮಾಡೋ ಪಾಯಸ ತುಂಬ ಚೆನ್ನಾಗಿ ಇಷ್ಟಪಡ್ತಾನೆ. ನಾನು ಅದಕ್ಕೆ ತುಂಬ ಇಷ್ಟದಿಂದ ಮಾಡಿಕೊಡ್ತೀನಿ ಅವನಿಗೆ, ಏನಾದರೂ ಪಾಯಸ ಮಾಡಬೇಕು ಅಂದ್ರೇ. ಈಗ ಹಾಲೆಲ್ಲ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಬಾದಾಮ್ ಪೌಡ್ರ್ ಹಾಕ್ತಾಯಿದ್ದೀನಿ, 1-2 ಸ್ಪೂನಷ್ಟು ಬಾದಾಮ್ ಪೌಡ್ರ್ ಹಾಕಿ ನಾವು ಇದರಲ್ಲಿ ತುಪ್ಪದಲ್ಲಿ ಬೇಯಿಸ್ಕೊಂಡಿದ್ವಲ್ಲ, ಹುರ್ಕೊಂಡಿದ್ವಲ್ಲ ಇದು ದ್ರಾಕ್ಷಿ, ಗೋಡಂಬಿ ಮತ್ತು ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹಾಕ್ತೀನಿ. ಅದು ಹಾಕಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೀನಿ ಕೊಟ್ಟಿರೋದು. ಇಷ್ಟು ಹಾಕ್ಬಿಟ್ರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ. 2 ದಿನ ಆದ್ರೂ ಫ್ರಿಡ್ಜಲ್ಲಿಟ್ಟರೆ ಕೋಲ್ಡ್ ಪಾಯಸ ತಿನ್ನಬೇಕು, ನಿಜವಾಗ್ಲೂ ಅಮೃತ ತಿಂದಂಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಅವನಿಗಾಗಿ ಇನ್ನು ಇಷ್ಟ ಆಗಿರೋದು ಮಾಡಿಕೊಟ್ಟೆ, ಪಾಯಸ ತಿನ್ನಲಿ ಅಂತ. ನನ್ನ ತಮ್ಮನೂ ಬಂದಿದ್ನಲ್ಲ, ಅವನಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇಬ್ರಿಗೂ ಸ್ವೀಟು. ಇದ್ರ ಜೊತೆಗೆ ನಾನು ಎಳ್ಳಿಕಾಯಿ ಚಿತ್ರಾನ್ನ ಮಾಡಿದ್ದೆ, ಸ್ವಲ್ಪ ಅನ್ನ ಸಾಂಬಾರು. ಎಲ್ಲರೂ ಊಟ ಮಾಡಿದ್ರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗೆ ಈಗ ಕೇಕ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೇಕ್ ಕಟ್ ಮಾಡ್ತಾಯಿದ್ದೀನಿ. ಅಲ್ಲ ವಿಡಿಯೋ ತೆಗಿ. ಇದನ್ನೇ ತಿನ್ನಿಸ. ಬರ್ರಿ ಎಲ್ಲ ಬರ್ರಿ ತಿನ್ನಿಸ್ ಬರ್ರಿ. ತಗ ಸ್ವಲ್ಪ ತಗ, ಅದೇ ಚೂರು. ಹಾಂ, ಕುತ್ಕೊಬಿಡು, ಇದ್ರ ಮೇಲೆ ಕುತ್ಕ, ಸೋಫಾ ಮೇಲಪ್ಪ, ಸೋಫಾ ಮೇಲೆ. ಹಾಂ, ಸ್ವಲ್ಪ ತಗೊಳ ನೀನು. ಹಾಂ, ತುಟಿಗೆಲ್ಲ ಹಿಂಗೆ ಅಂದ್ಕ, ನಾಲ್ಗೆ ಹಂಗೆ. ಬರ್ರಿ ತಗೊಂಡ ಬರ ಪ್ರತೀಕ್ ನೀನು. ಹಾಂ, ತಿನ್ಸ. ನೀನು ಅವ್ನು ಪ್ರತೀಕ್ ತಿನ್ಸ. ನೋಡ್ಲೇ ಇಲ್ಲ ಮನೆ ಕಡೆ.
ಬರ್ರಿ ಲಾಸೆ ಬಾರೆ ಬಾ ರಾ ಲಿಂಗ ಏ ರಾರಾ ನೀ ತೆಗಿ ಬಾ ವಿಡಿಯೋ ತೆಗಿ ಈಗ ಚಾ ಕಾಡು ಬರ್ರ ಇನ್ನ ಬರ್ರಿ ಪ್ರತೀಕ್ಷ ಬಾ ಇನ್ನೊಂದು ಸ್ವಲ್ಪ ತಿನ್ಸ ನೋಡೋಕ್ ತಿನ್ಸಿ ನೋಡ್ಲೇ ಇಲ್ಲ. ಅಯ್ಯೋ ರಮ್ಮಾಯಿ ನೋಡ್ಬೇಕಂತ ಬಾರ ಲಾಸ್ಟಾಗ ಓಡ್ ಮಾಮನ್ ನೋಡಿದ್ರೆ ನಗು ಬರ್ತೈತೆ ಆಗಯ್ಯ ಅಲ್ಲೇ ಅದೇನೋ ಪೈಲವಾನ್ ಆಗಿದೆಯಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಇವತ್ತು ನಿನ್ನೆ ನನ್ನ ಮಗಂದು ಬರ್ತ್ಡೇ ಆಯ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕದಾಗಿ ಟ್ರೀಟ್ ಕೊಡಿಸ್ತೀನಿ ಅಂತಂದು ಹೇಳ್ಬಿಟ್ಟು ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ತಮ್ಮದಿರನ್ನ ಮತ್ತು ರೋಜಾ, ನನ್ನ ಮಕ್ಕಳು ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಾವೇನು ಯಾವ ಬರ್ಡೇಗಾಗಿರ್ಬೋದು, ಫಂಕ್ಷನ್ಸ್ಗೆ ಈ ಥರ ಎಲ್ಲ ಹೋಗಲ್ಲ. ಇರಲಿ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ತುಮಕೂರಿಂದ ಭಾಳ ದಿನಕ್ಕೆ ಬಂದಿದ್ದಾನೆ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹಾಗಾಗಿ ಹೋಗ್ಬಿಟ್ಟು ಇವತ್ತು ಸ್ವಲ್ಪ ತಿಂದ್ಕೊಂಡು ಬರೋಣ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಇದೆಲ್ಲ ಒಂದು ಒಳ್ಳೆ ಮೆಮೊರೀಸು ನಮಗೆ. ಚಿಕ್ಕ ಪುಟ್ಟ ವಿಷಯಗಳಾಗಿರ್ಬೋದು, ಅದು ನಮಗೆ ತುಂಬ ಖುಷಿ ಕೊಡುತ್ತೆ. ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ನನಗೆ. ಹಾಗಾಗಿ ವೀಡಿಯೋನ ಶುರು ಮಾಡಿದೆ. ಟೈಮ್ ಬಂದು ಆಗಲೇ ಸಂಜೆ 7 ಗಂಟೆ ಆಗಿದೆ. ಈಗ ರೆಡಿಯಾಗಿದ್ದೀವಿ, ಹೊರಡ್ತಾ ಇದ್ದೀವಿ ಎಲ್ಲರೂ ಒಟ್ಟಿಗೆ. ಗಾಡೀಲೇ ಹೋಗ್ತಾ ಇದ್ದೀವಿ, 2 ವೀಲರಲ್ಲೇ. ಇಲ್ಲೇ ಲಿಂಗದಳ್ಳಿಗೆ ಹೋಗ್ತಾ ಇರೋದು, ನಮ್ಮದಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸೊ ಹೋಗ್ಬಿಟ್ಟು ಅಲ್ಲಿ ತಿಂದ್ಕೊಂಡು ಬರ್ತೀನಿ, ಅಲ್ಲಿ ವೀಡಿಯೋನ ಶೇರ್ ಮಾಡ್ಕೊತೀನಿ. ಹೊಸಬ್ರಾಗಿದ್ದರೆ ಪ್ಲೀಸ್ ಸ್ಕಿಪ್ ಮಾಡದೆ ನೋಡಬೇಡಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಪ್ಲೀಸ್ ಇರಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೂ ಅರ್ಥ ಆಗುತ್ತೆ ವಿಡಿಯೋ ಯಾವ ಥರ ನಾವು ಹೋಗಿ ಅಲ್ಲೆಲ್ಲ ತಿನ್ನೋದಾಗಿರ್ಬೋದು, ಮಾತಾಡ್ಕೊಂಡು ಬರ್ತೀವಿ. ಒಟ್ಟಿನಲ್ಲಿ ಫ್ಯಾಮಿಲಿ ಎಲ್ಲರೂ ಸೇರಿಬಿಟ್ಟು ಹೋಗ್ತಾ ಇರೋದು. ನಮ್ಮ ಅಪ್ಪ ನಮ್ಮಮ್ಮ ಬರೋಲ್ಲ, ನಾನು ನನ್ನ ತಮ್ಮದಿರು ಮತ್ತು ನಮ್ಮ ರೋಜಾ ಇವರೇ ಹೋಗ್ತಾ ಇರೋದು, ನಮ್ಮ ಮನೆಯವರು ಎಲ್ಲರೂ. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ. ಈಗ ನೋಡಿ, ನಾನು ಈ ಥರ ಮ್ಯಾಕ್ಸಿ ಡ್ರೆಸ್ ಹಾಕಿದ್ದೀನಿ. ಫುಲ್ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಈಗ ನೋಡಿ, ಎಲ್ಲರೂ ರೆಡಿ ಆಗಿಬಿಟ್ಟು ನಾನು, ರೋಜಾ, ಲಾಸ್ಯ ಎಲ್ಲರೂ ಹೊರಡ್ತಾ ಇದ್ದೀವಿ. ನಮ್ಮೂರಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತೆ, ಆಗಲೇ ಹೇಳಿದ್ನಲ್ಲ. ಗಾಡಿಯಲ್ಲೇ ಹೋಗ್ತಾಯಿದ್ದೀವಿ, ಎಲ್ಲರೂ 2 ವೀಲರಲ್ಲೇ ಹೋಗ್ತಾಯಿದ್ದೀವಿ. ಮತ್ತು ಅರವಿಂದು, ನಿತಿನ್ ಎಲ್ಲರೂ ರೆಡಿ ಆಗಿದ್ದರು. ಈಗ ನೋಡಿರಿ ಬಂದ್ವಿ, ಡಾಬಾದ ಹತ್ರ ಬಂದಿದ್ದೀವಿ. ಇವತ್ತು ಸ್ವಲ್ಪ ನಾನ್ ವೆಜ್ಜೇ ತಿನ್ನೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ನನ್ನ ತಮ್ಮನ ತುಮಕೂರಿಂದ ಬಂದಿದ್ದ, ಅವನು ವರ್ಷಕ್ಕೆ 1 ಸಾರಿ ಬರ್ತಾನಷ್ಟೇ ಊರಿಗೆ. ಹಾಗಾಗಿ ಹೊರಗಡೆ ಈ ಥರ ಹೋದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಮನೆಯವರೇ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ದಿನದಿಂದ ಅಂದ್ಕೊತಾ ಇದ್ರಂತೆ ಈ ಥರ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ನಮ್ಮ ಬಜೆಟ್ಗೆ ನೋಡಿ ಕಡಿಮೆ ಆಗೋ ಥರ ಆ ಥರ ಡಾಬಾಗೆ ಕರ್ಕೊಂಡೋಗಿದ್ದಾರೆ. ತುಂಬ ಚೆನ್ನಾಗೇ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗೇ ಇತ್ತು. ನಾವಾಗಲೇ ಊಟ ಮಾಡಿದ್ದು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು. ಮತ್ತು ಎಂಟ್ರೆನ್ಸಲ್ಲಿ ತುಂಬ ಚೆನ್ನಾಗಿತ್ತು. ಆದರೆ ಆದಷ್ಟು ಹೆಣ್ಮಕ್ಳು ಜಾಸ್ತಿ ಬರೋಲ್ಲ, ಎಲ್ಲ ಗಂಡು ಮಕ್ಕಳೇ ಈ ಕಡೆ ಎಲ್ಲ ಬರೋದು. ಏನಂದರೆ ನಮಗೆ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ಈ ಕಡೆ ಬಂದ್ವಿ. ಇಲ್ಲಿ ತುಂಬ ಚೆನ್ನಾಗಿತ್ತು. ಎಲ್ಲರೂ ಇನ್ನೂ ಒಂದು 7-8 ಜನ ಬಂದ್ರೂ ಕೂತ್ಕೋಬೋದು, ಅಷ್ಟು ಚೆನ್ನಾಗಿ ದೊಡ್ಡದಾಗೇ ಇತ್ತು. ಅದಕ್ಕೆ ನಾವು ಈ ರೂಮಲ್ಲಿ ಬಂದು ಈಗ ಕೂತ್ಕೊಂಡು ಏನು ಬೇಕೋ ಅದೆಲ್ಲ ಆರ್ಡ್ರ್ ಮಾಡಬೇಕು. ಈ ಥರ ಎಲ್ಲ ನಾವು ಹೊರಗಡೆ ಬಂದು ಊಟ ಮಾಡಿ ಯಾವತ್ತು ಹಿಂಗೆ ಜೊತೆಗೆಲ್ಲ ಹೋಗ್ಬಿಟ್ಟು ಎಲ್ಲೂ ಈ ಥರ ಹೊರಗಡೆ ಊಟ ಮಾಡಿರಲಿಲ್ಲ. ಆದರೂ ಒಂದೊಂದು ಇದು ನೋಡ್ತಾ ಇದ್ದರೆ ನನಗೆ ಒಂಥರ ಖುಷಿ ಅನಿಸುತ್ತೆ. ನೋಡು, ಈ ಥರನೂ ಯಾವುದು ಬೇಗ ಬರೋಲ್ಲ, ಎಲ್ಲ ಚೇಂಜಸ್ ಅನ್ನೋದು ಸ್ವಲ್ಪ ಕಡಿಮೆನೇ, ಅಂದರೆ ಲೇಟಾಗೇ ಬರುತ್ತೆ. ನಾವು ವೆಯ್ಟ್ ಮಾಡಬೇಕಷ್ಟೇ. ಈಗ ನೋಡಿರಿ, ನಾವು ಈ ಥರ ಗೆಸ್ಸೇ ಮಾಡಿರಲಿಲ್ಲ. ಈಗ ಬಂದು ಊಟಕ್ಕೆ ಅಂತ ಬಂದಿದ್ದೀವಿ ಹೊರಗಡೆ.
ಪರವಾಗಿಲ್ಲ, ಎಲ್ಲರ ಲೈಫಲ್ಲೂ ಒಂದು ಚೇಂಜಸ್ ಅನ್ನೋದು ಬರ್ತಾನೆ ಇರುತ್ತೆ. ವೆಯ್ಟ್ ಮಾಡ್ತಾ ಇರಬೇಕು. ನಮಗೆ ಬಂದಿಲ್ಲ, ಅಯ್ಯೋ ನಾವು ಹೋಗಿಲ್ಲ ಅಂತ ಬಾಧೆ ಪಡೋದಕ್ಕಿಂತಲೂ ವೆಯ್ಟ್ ಮಾಡಿದ್ರೆ ಅದೇ ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಯಾಕಂದರೆ ನಾನು ಮುಂಚೆಯಿಂದ ಆ ಥರದ್ದೆಲ್ಲ ನೋಡ್ತಾ ಬಂದಿದ್ದೀನಿ. ಈಗ ನನಗೆ ಅರ್ಥ ಆಗುತ್ತೆ. ಈಗ ನೋಡಿ ಹೊರಗಡೆ ಈ ಥರ ಚೆನ್ನಾಗಿ ಮಾಡಿದರು, ಆರಾಮಾಗಿ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಒಳಗಡೆ ಇನ್ನೊಂದು ಸ್ವಲ್ಪ ಡಿಮ್ಮಾಗೆ ಅಂತ ಇರೋದು ಡಾಬಾದಲ್ಲೆಲ್ಲ. ನನಗೆ ಗೊತ್ತಿರಲಿಲ್ಲ, ಯಾವತ್ತೂ ಬಂದಿರಲಿಲ್ಲ. ಹಂಗಾಗಿ ಇನ್ನೂ ಸ್ವಲ್ಪ ಬ್ರೈಟಾಗಿರೋ ಲೈಟೇ ಹಾಕಿದ್ದಾರೆ ಅಂತಂದು ಹೇಳಿದ್ರು ನಮ್ಮ ಮನೆಯವರು. ಇನ್ನೂ ಸ್ವಲ್ಪ ಲೈಟಾಗಿರುತ್ತೆ, ಅದರಲ್ಲಿ ಊಟ ಮಾಡೋದು ಅಂತಂದು ಹೇಳ್ತಾಯಿದ್ರು. ನಾನು ಸ್ವಲ್ಪ ವೀಡಿಯೋಗೆ ಕ್ಲಾರಿಟಿ ಇರುತ್ತೆ, ಇನ್ನೊಂದು ಬಲ್ಬ್ ಆ ಕಡೆ ಹಾಕಬೇಕಾಗಿತ್ತು ಅಂತ ನಾನು ಹೇಳ್ತಾಯಿದ್ದೆ. ಆ ಥರ ಹಾಕಲ್ಲ ಅಂತಂದು ಹೇಳ್ತಾಯಿದ್ರು. ಈಗ ಕುತ್ಕೊಂಡು ಆರ್ಡ್ರ್ ಕೊಡಿ ಅಂತಂದು ಅವ್ರು ಕೇಳಿದ್ರು. ನನ್ನ ಮಗ ಬಂದಿರಲಿಲ್ಲ ಇನ್ನೂ, ನಿತಿನ್ ಅವ್ರ ಫ್ರೆಂಡ್ ಜೊತೆ ಬರ್ತೀನಿ ಅಂತಂದು ಹೇಳ್ಬಿಟ್ಟು ಊರಲ್ಲೇ ಇದ್ದ. ಹಾಗಾಗಿ ಅವ್ನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ನಾನು ದೊಡ್ಡ ತಮ್ಮ ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಬಂಕ್ ಹತ್ರ ಹೋದ ಗಾಡಿಗೆ. ಅದಕ್ಕೆ ನಾವೇ ಕೂತ್ಕೊಂಡು ಹಂಗೆ ಮಾತಾಡ್ತಾಯಿದ್ದೀವಿ. ನೋಡಿರಿ ಇವ್ನು ಹೋಗ್ಬಿಟ್ಟು ಮಾನ್ವಿಕು ಅವ್ರ ಚಿಕ್ಕಪ್ಪನ ಪಕ್ಕದಲ್ಲಿ ಕೂತಿದ್ದಾನೆ. ಲಾಸ್ಯ ಅಂತೂ ಅವ್ರ ಚಿಕ್ಕಪ್ಪನ ನೋಡಿದ್ರೆ ಸ್ವಲ್ಪ ಭಯ ಪಡ್ತಾಳೆ. ಯಾಕಂದರೆ ಅವಳು ಹುಟ್ಟಿನಿಂದ ಅವನು ತುಮಕೂರಲ್ಲೇ ಓದ್ತಾ ಇರೋದು. ಸ್ವಲ್ಪ ಅಭ್ಯಾಸ ಕಡಿಮೆ. ಏನು ಮಾತಾಡಿಸಿ ಅಭ್ಯಾಸ ಮಾಡ್ಕೊಂಡ್ರು ಅವ್ರ ಚಿಕ್ಕಪ್ಪನ ನೋಡಿದ್ರೆ ಸ್ವಲ್ಪ ಭಯ ಪಡ್ತಾ ಇರ್ತಾಳೆ. ಹಾಗಾಗಿ ವೀಡಿಯೋ ಬೇರೆ ಮಾಡ್ತಾಯಿದ್ದ ನನ್ನ ತಮ್ಮನೇ. ಅದಕ್ಕೆ ಅವಳು ಇನ್ನೂ ಭಯ ಪಡ್ತಾಯಿದ್ಲು, ಏನು ಮಾಡ್ತೈತೋ ಏನೋ ಅಂತ. ಏನೂ ಹೊಡೆಯಲ್ಲ, ಆದ್ರೂ ಸ್ವಲ್ಪ ನಾಚ್ಕೊಳ್ಳೋದು, ಭಯ ಪಡೋದು ಈ ಥರ. ಮಾನ್ವಿಕ್ ಆ ಥರ ಅಲ್ಲ, ತುಂಬ ಚೆನ್ನಾಗೇ ಇಷ್ಟಪಡ್ತಾನೆ. ಆರಾಮಾಗಿ ಎಲ್ಲರ ಜೊತೆ ಮಿಂಗಲ್ ಆಗಿಬಿಡ್ತಾನೆ. ಅವಳು ಸ್ವಲ್ಪ ಮಿಂಗಲ್ ಆಗೋಲ್ಲ ಬೇಗ, ಸ್ವಲ್ಪ ಮನಸ್ಸಲ್ಲಿ ಇದು ಮಾಡ್ತಾ ಇರ್ತಾಳೆ. ನೋಡಿರಿ ಮುಖ ನೋಡಿದ್ರೆ ಹೇಳ್ಬೋದು ಆಗ್ಲೇ. ನಾವೆಲ್ಲರೂ ಕೂತಿದ್ವಿ, ಸೌತೆಕಾಯಿ ಮತ್ತು ಈರುಳ್ಳಿ ಇಟ್ಟಿದ್ರು, ಅದು ಸ್ವಲ್ಪ ತಿನ್ನಲಿ ಅಂತ ಹೇಳ್ಬಿಟ್ಟು ಆ ಥರ ಇಟ್ಟಿದ್ರು. ಆಮೇಲೆ ಸ್ಪ್ರೈಟ್ ಎಲ್ಲ ಆರ್ಡ್ರ್ ಮಾಡಿದ್ವಿ, ತಂದು ಕೊಟ್ಟರು. ಇನ್ನು ನನ್ನ ತಮ್ಮನೂ ಬಂದ, ನೋಡಿರಿ ಕೂತಿದ್ದಾನೆ, ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದು ಕೂತ. ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಎಲ್ಲ ಹೇಳ್ಬಿಟ್ರು ಏನೇನು ಬೇಕು ಏನೋ ಅಂತಂದು ಹೇಳ್ಬಿಟ್ಟು. ನಾವು ಸ್ವಲ್ಪ ಬಿರಿಯಾನಿ, ಒಂದೆರಡು ಚಪಾತಿ, ರೋಟಿ ಮತ್ತು ಪಾಲಕ್ ರೈಸು, ಚಿಕನ್ ಲಾಲಿಪಾಪು, ಬೌನ್ಲೆಸ್ ಚಿಕನ್ನು, ಕಬಾಬು, ಈ ಥರ ಎಲ್ಲ ಭಾಳನೇ ಆರ್ಡ್ರ್ ಮಾಡಿದ್ವಿ. ಎಲ್ಲರೂ ಸ್ವಲ್ಪ ಟೇಸ್ಟ್ ಮಾಡಬೇಕು, ಎಲ್ಲನೂ ಟೇಸ್ಟ್ ಮಾಡಬೇಕು ಅಂತ ನನ್ನ ತಮ್ಮನೂ ನಮ್ಮ ಮನೆಯವ್ರು ಹೇಳಿದರು. ಏನು ಸ್ವಲ್ಪ ಅಂದರೂ ನಿಜವಾಗ್ಲೂ ತಿನ್ನೋಕ್ಕೆ ಆಗಲಿಲ್ಲ ನಮಗೆ. ಅಷ್ಟೊಂದು ಅದು ಸ್ವಲ್ಪ ಅಂದ್ರೂ ಹೊರಗಡೆ ಹೋದಾಗ ನಿಜವಾಗ್ಲೂ ತಿನ್ನೋಕ್ಕಾಗಲ್ಲ. ಅದು ಸ್ವಲ್ಪ ಇದು ಸ್ವಲ್ಪ ಅಂತ ತಿಂತಾ ಇರ್ತೀವಲ್ಲ, ಹಂಗಾಗಿ ಹೊಟ್ಟೆ ಫುಲ್ಲಾಗಿಬಿಡುತ್ತೆ. ನನ್ನ ಮಗನೂ ಬಂದ, ಕೊನೆಯಲ್ಲಿ ಕೂತಿದ್ದಾನೆ ನೋಡಿರಿ, ಕಾಣಿಸ್ತಾ ಇಲ್ಲ ಅವನು. ಯಾಕಂದರೆ ನಾವಿಲ್ಲಿ ಫಸ್ಟೇ ಕೂತ್ಬಿಟ್ಟಿದ್ವಿ ಎಲ್ಲರೂ ಜೊತೆಯಲ್ಲಿ. ಅವ್ನು ಬಂದನು, ಆ ಕಡೆ ಲಾಸ್ಟ್ ಕೂತ್ಕೊಂಡ. ಅವನೇ ಬರ್ಡೇ ಬಾಯಿ ನನ್ನ ಮಗ. ಇದು ನೆಕ್ಸ್ಟ್ ಡೇ, ಬರ್ಡೇ ಆಗಿದ್ದ ದಿನ ಅಲ್ಲ, ನೆಕ್ಸ್ಟ್ ಡೇ ಈ ಥರ ಸಂಜೆ ಕರ್ಕೊಂಡೋಗಿದ್ದು ನಮ್ಮ ಮನೆಯವರು. ಈಗ ರೋಟಿನೂ ಮತ್ತು ಡಾಲ್ ತಂದುಕೊಟ್ರು ಸ್ಟಾರ್ಟಿಂಗಲ್ಲಿ, ಮತ್ತು ಒಂದೆರಡು ಬಿರಿಯಾನಿ ತಂದುಕೊಟ್ರು. ಅದಕ್ಕೆ ಎಲ್ಲರಿಗೂ ಶೇರ್ ಮಾಡ್ಕೊತಾ ಇದ್ದೀವಿ, ಎಲ್ಲರೂ ತಿನ್ನಬೇಕು ಒಟ್ಟಿಗೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿತ್ತು. ನಾನು ಇದೆಲ್ಲ ಫಸ್ಟ್ ಟೈಮ್ ತಿಂತಾ ಇರೋದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಈ ಥರ ತಿಂದು ಅಭ್ಯಾಸ ಇಲ್ಲ. ಆದರೂ ಫಸ್ಟ್ ಟೈಮ್ ತಿನ್ನೋದು ಯಾವ ಥರ ಇರುತ್ತೆ ಏನೋ ಅಂದರೆ, ನನ್ನ ಮಕ್ಕಳೆಲ್ಲ ತಿಂದಿದ್ದಾರೆ. ಅವ್ರ ಅಪ್ಪನ ಜೊತೆ ಎಲ್ಲ ಬರ್ತಾ ಇರ್ತಾರೆ ಯಾವಾಗಲೂ ಡಾಬಾಗೆ. ಯಾವಾಗಲಾದರೂ ಹಂಗೆ ಕರ್ಕೊಂಡು ಬರ್ತಾರೆ ನಮ್ಮ ಮನೆಯವರು ನನ್ನ ಮಕ್ಕಳನ್ನ. ಅವ್ರು ತಿಂದಿದ್ದಾರೆ, ಅಮ್ಮ ರೋಟಿ ಡಾಲ್ ತಗೊಳಮ್ಮ ಚೆನ್ನಾಗಿರುತ್ತೆ ಅಂತಂದು ಅವನೇ ನನ್ನ ಮಗ ಹೇಳ್ತಾ ಇದ್ದ ಅರವಿಂದು. ನೋಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು, ಅವ್ನು ಹೇಳಿರೋ ಥರನೇ ಇತ್ತು. ನಾನಂತೂ ಇಷ್ಟಪಟ್ಟು ತಿಂದೆ. ರೋಟಿ ಡಾಲ್ ತುಂಬ ಇಷ್ಟ ಆಯಿತು ನನಗೆ. ಹಾಗೆ ಬಿರಿಯಾನಿನೂ ಟೇಸ್ಟಾಗಿತ್ತು, ಎಲ್ಲನೂ ಟೇಸ್ಟಾಗಿತ್ತು. ಯಾವುದು ಹೆಸರಿಡೋ ಥರ ಇರಲಿಲ್ಲ. ನಾವು ಬಂದಿದ್ದು ಮನುಶ್ರೀ ಡಾಬಾಗೆ, ಲಿಂಗದಳ್ಳಿಲಿ. ತುಂಬ ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ನಾನು ಹೆಂಗಿರುತ್ತೋ ಏನೋ ತಿನ್ನೋಕ್ಕಾಗುತ್ತೋ ಇಲ್ಲ, ಯಾಕಂದರೆ ಹೊಸ್ದಾಗಿ ಏನಾದರೂ ಟ್ರೈ ಮಾಡ್ಬೇಕಂದ್ರೆ ಒಂಥರ ಫೀಲಿಂಗ್ ಇರುತ್ತೆ ಮನಸ್ಸಲ್ಲಿ, ಯಾವ ಥರ ಇರುತ್ತೋ ಏನೋ ಅಂತ. ನಾನಿದೆಲ್ಲ ಫಸ್ಟ್ ಟೈಮೇ ತಿಂತಾ ಇರೋದು. ತುಂಬ ಚೆನ್ನಾಗಿತ್ತು. ಇದು ಚಿಕನ್ ಲಾಲಿಪಾಪ್ ಅಂತೂ ಎಕ್ಸಲೆಂಟಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು ಅದು. ಎಲ್ಲರೂ ಊಟ ಮಾಡಿದ್ವಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಯಾವ ಥರ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗೋಣ ನಾಳೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಎಲ್ರಿಗೂ.